ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕನ್ನಡ, ಕನ್ನಡಿಗ, ಕರ್ನಾಟಕ ಈ ವಿಚಾರದ ಬಗ್ಗೆ ಒಂದಷ್ಟು ಚಿಂತನ ಮಂಥನ ನಡೆಸುವಂಥ ಕಂತು ಇದು. ಕನ್ನಡ ಭಾಷೆಯ ಬಗ್ಗೆ ಕನ್ನಡಿಗರಾದ ನಾವು ಸಮಗ್ರವಾಗಿ ತಿಳಿದುಕೋಬೇಕಾದದ್ದು ನಮ್ಮ ಕರ್ತವ್ಯ, ಧರ್ಮ ಎರಡೂ ಆಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ವಿಶೇಷವಾದ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಂದಿರುವ ಸ್ಪರ್ಧಿಗಳ ಪರಿಚಯವನ್ನು ಮೊದಲು ಮಾಡಿಕೊಳ್ಳೋಣ. ನಮ್ಮ ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿದ್ಯಾಶ್ರೀ HR. ನಾನು ಬೆಂಗಳೂರಿನಿಂದ ಬಂದಿದ್ದೇನೆ. ನಾನು ಮೂಲತಃ ಸಾಫ್ಟ್ವೇರ್ ಇಂಜಿನಿಯರ್. ನನ್ನ ಹವ್ಯಾಸಗಳು ಪ್ರವಾಸ ಹೋಗುವುದು ಮತ್ತು ಪುಸ್ತಕಗಳನ್ನು ಓದುವುದು. ವಿದ್ಯಾಶ್ರೀ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಶಿಕಲಾ BR. ನಾನು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಸಾರ್ತಿ ಗ್ರಾಮದಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಪುಸ್ತಕ ಓದೋದು, ಸಂಗೀತ ಕೇಳೋದು. ಶಶಿಕಲಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಯಶ್ರೀ ವಿನೂತ್ ಹಿರೇಮಠ್. ನಾನು ಮೂಲತಃ ಧಾರವಾಡದವಳು. ಇವಾಗ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ಚಾರಣಕ್ಕೆ ಹೋಗೋದು ಮತ್ತು ಕನ್ನಡ ಗೀತೆಗಳನ್ನು ಆಲಿಸುವುದು ಮತ್ತು ಹಾಡುವುದು. ಕರ್ನಾಟಕದಲ್ಲಿ ಅತ್ಯಂತ ಸುಂದರವಾದ ಚಾರಣ ಮಾರ್ಗ ಯಾವುದು? ಮುಳ್ಳಯ್ಯನಗಿರಿ, ಬ್ರಹ್ಮಗಿರಿ. ಮುಳ್ಳಯ್ಯನಗಿರಿ. ಕುಮಾರ ಪರ್ವತ ನೋಡಿ. ಕುಮಾರ ಪರ್ವತ ಹೋಗಿದ್ದೀನಿ. ತುಂಬ ಸಂತೋಷ ಜಯಶ್ರೀ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ, ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ನೋಡೋಣ. ಶ್ರೀ ಮಹಾಭಾರತ ಕಾಲ ನಿರ್ಣಯ ಮತ್ತು ಇತರ ಲೇಖನಗಳು, ಪ್ರೊಫೆಸರ್ KS ನಾರಾಯಣಾಚಾರ್ಯ ಬರೆದಿರುವಂಥ ಪುಸ್ತಕ ಇದು. ಮೊದಲ ಪ್ರಶ್ನೆ ಈಗ ಬಂತು. ಹಲ್ಮಿಡಿ ಎನ್ನುವ ಪದದ ಯಾವ ರೂಪಾಂತರ ಇತರ ಶಾಸನಗಳಲ್ಲಿ ಕಂಡುಬಂದಿಲ್ಲ? ಆಯ್ಕೆಗಳನ್ನು ನೋಡೋಣ. ಪಲ್ಮಾಡಿ, ಹಲುಮಿರಿ, ಹನುಮಿಡಿ, ಪಲ್ಮಡಿ. ಮೊದಲಿಗೆ ಜಯಶ್ರೀ, ಆನಂತರ ವಿದ್ಯಾಶ್ರೀ. ಹಲುಮಿರಿ ಆಯ್ಕೆ 2. ಆಯ್ಕೆ 2 ಹಲುಮಿರಿ. ಅದು ಹಲುಮಿರಿ ಅದು ಬಂದಿಲ್ಲ ಅಂತ ತಮ್ಮ ಅನಿಸಿಕೆ, ಹೌದಾ? ಹೌದು. ಹೇಳಿ ವಿದ್ಯಾಶ್ರೀ. ಹನುಮಿಡಿ. ಆಯ್ಕೆ 3. ಆಯ್ಕೆ 3 ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಈಗ ಬಂತು. ಹನುಮಿಡಿ ಎನ್ನುವ ರೂಪ ಇಲ್ಲ. ಉಳಿದ ಎಲ್ಲ ರೂಪಗಳು ನಮ್ಮ ಶಾಸನಗಳಲ್ಲಿ ಕಂಡುಬರುತ್ತೆ. 2ನೆಯ ಬೂತುಗನ ಶಾಸನದಲ್ಲಿ ಪಲ್ಮಾಡಿ, ಹಲುಮಿಡಿ, ಹಲುಮಿರಿ ಹೀಗೆಲ್ಲ ಪ್ರಯೋಗಿಸಿರೋದನ್ನು ನಾವು ನೋಡಬಹುದು. ಈ ಹಲುಮಿಡಿ ಅನ್ನೋ ಶಬ್ದವೇ ಬಹುಶಃ ಜನರ ಬಾಯಲ್ಲಿ ಸೇರಿಕೊಂಡು ಕೊನೆಗೆ ಅದು ಹಲ್ಮಿಡಿ ಅಂತ ಬದಲಾವಣೆ ಆಗಿರಬೇಕು ಅಂತ ಶಾಸನ ತಜ್ಞರು ಊಹೆ ಮಾಡ್ತಾ ಇದ್ದಾರೆ. ವಿದ್ಯಾಶ್ರೀ ಅವರಿಗೆ ಶ್ರೀ ಮಹಾಭಾರತ ಕಾಲ ನಿರ್ಣಯ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಡಾಕ್ಟರ್ ಅಜಕ್ಕಳ ಗಿರೀಶ್ ಭಟ್ ಅವರು ಬರೆದ ರಾಷ್ಟ್ರಧರ್ಮ ಇದು ಬೌದ್ಧಿಕ ಆಯುಧ ಎನ್ನುವ ಪುಸ್ತಕ. ನಮ್ಮ ಪ್ರಶ್ನೆ, ಕವಿ ವ್ಯಾಸ ಎಂಬುವನು ಕನ್ನಡದಲ್ಲಿ ಒಂದು ಮಹಾಭಾರತವನ್ನು ಬರೆದಿರಬೇಕೆಂದು ಯಾರು ಹೇಳಿದ್ದಾರೆ? ಆಯ್ಕೆಗಳನ್ನು ನೋಡೋಣ. ಪಂಪ, ಶ್ರೀ ವಿಜಯ, ರನ್ನ, ಕುಮಾರವ್ಯಾಸ. ಮೊದಲಿಗೆ ಶಶಿಕಲಾ, ಆನಂತರ ವಿದ್ಯಾಶ್ರೀ. ಶ್ರೀ ವಿಜಯ ಆಯ್ಕೆ 2. ವಿದ್ಯಾಶ್ರೀ. ಕುಮಾರವ್ಯಾಸ ಆಯ್ಕೆ 4. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಪಂಪ. ಪಂಪ ತನ್ನ ಕಾವ್ಯದಲ್ಲಿ
ಬರಿತಾನೆ, ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವಾರ್ಧಿಯ ನೀಸುವೆಂ ಕವಿ ವ್ಯಾಸನೆಂಬ ಗರ್ವವೆನಗಿಲ್ಲ, ಹೀಗೆ ಹೇಳ್ತಾ ಹೋಗ್ತಾನೆ. ಹಾಗಾಗಿ ಕವಿ ವ್ಯಾಸ ಅನ್ನೋನು ಒಬ್ಬ ಹಿಂದೆ ಇದ್ದಿರಬೇಕು. ಅವನೂ ಸಹ ಮಹಾಭಾರತವನ್ನು ಬರೆದಿರಬೇಕು. ಅದು ನಿಜಕ್ಕೂ ಚೆನ್ನಾಗಿರಬೇಕು. ಹೀಗೆಲ್ಲ ನಾವು ಯೋಚನೆ ಮಾಡಬಹುದು. ಕ್ರಿಸ್ತಶಕ 900ಕ್ಕಿಂತಲೂ ಹಿಂದೆ ಕನ್ನಡದಲ್ಲಿ ಸಾಕಷ್ಟು ಕೃತಿಗಳು ಇದ್ದುವು ಅನ್ನೋದು ಈತನ ಮಾತಿನಿಂದಲೂ ಗೊತ್ತಾಗುತ್ತೆ. ಹಾಗೆಯೇ ಶ್ರೀವಿಜಯ ತನ್ನ ಕವಿರಾಜ ಮಾರ್ಗದಲ್ಲೂ ಸಹ ಹಿಂದೆ ಇದ್ದಂಥ ಕವಿಗಳ ಹೆಸರನ್ನು ಕೊಡ್ತಾನೆ, ಆತನ ಕಾವ್ಯ ಕೃತಿಗಳ ಹೆಸರನ್ನು ಕೊಡ್ತಾನೆ. ಆದರೆ ಬಹಳಷ್ಟು ಕೃತಿಗಳು ನಮಗೆ ಇವತ್ತು ಸಿಗ್ತಾ ಇಲ್ಲ ಅನ್ನೋದು ಅತ್ಯಂತ ಬೇಸರದ ಸಂಗತಿ. ಮುಂದಿನ ಪುಸ್ತಕ ಡಾಕ್ಟರ್ NK ವೆಂಕಟರಮಣ ಅವರು ಬರೆದ ಮಹಾಮಹಿಮರು, ನ್ಯೂರೋವಿಜ್ಞಾನ, ಅಧ್ಯಾತ್ಮ ಹಾಗೂ ಸಂಸ್ಕೃತಿಯ ಒಳನೋಟ ಎನ್ನುವ ಉಪಶೀರ್ಷಿಕೆ ಉಂಟು ಈ ಪುಸ್ತಕಕ್ಕೆ. ನಮ್ಮ ಪ್ರಶ್ನೆ, ಈ ಭಾವಗೀತೆಯ ಪಲ್ಲವಿಯನ್ನು ಹಾಡಬೇಕು. ಯಾವ ಭಾವಗೀತೆ ನೋಡೋಣ. ಚೈತ ಶಿವೇತರ ಕೃತಿಯಲ್ಲಿ ಓದೋಕ್ಕೆ ಮೊದಲೇನೆ ಜಯಶ್ರೀ ಬಸರುತ್ತಿದ್ದಾರೆ. ದಯವಿಟ್ಟು ಹಾಡಬಹುದು. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ, ಚೈತ ಶಿವೇತರ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿಯಲ್ಲಿ, ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲಿ. ಶಶಿಕಲಾ ಮತ್ತು ವಿದ್ಯಾಶ್ರೀ ತಾವು ಹೆಣ್ಣೊಳಕ್ಕೆ ಅವರೇನೋ ಬಜರ್ ಬತ್ತಿದ್ರು, ಹಾಡಿದ್ರು, ಅದು ಸರಿಯೋ ತಪ್ಪೋ ನಮಗೆ ಗೊತ್ತಿಲ್ಲ. ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬಹುದು. ಏನೂ ಇಲ್ವಾ? ಇಲ್ಲ. ಏನೂ ಇಲ್ಲ ಅನ್ನೋದಾದರೆ ಅವ್ರು ಕೊಟ್ಟಂಥ ಉತ್ತರ ಪರೀಕ್ಷೆ ಮಾಡಬೇಕಾಗುತ್ತೆ. ಪರೀಕ್ಷಿಸೋಣವಾ? ಉತ್ತರವನ್ನು ನೋಡೋಣ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಕುವೆಂಪು ಅವರು ಬರೆದಂಥ ಜನಪ್ರಿಯ ಗೀತೆ. ಮೂವರಲ್ಲಿ ಒಬ್ಬರಾದರೂ ಹೇಳಿದ್ರಲ್ಲ, ಸಂತೋಷ ಪಡುವಂಥ ವಿಚಾರ. ಮಹಾಮಹಿಮರು ಎನ್ನುವ ಈ ಒಂದು ಪುಸ್ತಕವನ್ನು ಜಯಶ್ರೀ ಅವರಿಗೆ ಕೊಟ್ಟಿದ್ದೇವೆ. ಈಗ ನಾವು ಕೊಡ್ತಾ ಇದ್ದೇವೆ ಸೀತಾರಾಮ್ ಗೋಯಲ್ ಅವರು ಬರೆದ ಹಿಂದೂ ವೀರಗಾಥೆ ಎನ್ನುವ ಪುಸ್ತಕ, ಕನ್ನಡ ಅನುವಾದ ಮಾಲಾ ಮಂಜುನಾಥ್ ಅವರಿಂದ. ನಮ್ಮ ಪ್ರಶ್ನೆ, ಕಡಿದಾಳ್ ಮಂಜಪ್ಪನವರು ತಮ್ಮ ಪಂಜರವಳ್ಳಿಯ ಪಂಜುವಿನಲ್ಲಿ ಅವರ ಸಹೋದ್ಯೋಗಿಗಳು ಅವರನ್ನು ಕೆಲಸಕ್ಕೆ ಬರದ ಎಳೆನಿಂಬೆಕಾಯಿಗಳು ಅನ್ನುತ್ತಿದ್ದರು, ಈ ರೀತಿಯಾದ ಒಂದು ವಾಕ್ಯವನ್ನು ಬರೀತಾರೆ. ಎಳೆನಿಂಬೆಕಾಯಿಗಳು ಅಂದರೆ ಏನು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಹುಡುಗಾಟದ ಬುದ್ಧಿಯವನು, ಅನುಭವಿ, ಲೆಕ್ಕಕ್ಕೆ ಬಾರದವನು, ಅನನುಭವಿ. ಮೊದಲಿಗೆ ವಿದ್ಯಾಶ್ರೀ, ಆನಂತರ ಜಯಶ್ರೀ. ಅನನುಭವಿ ಆಯ್ಕೆ 4. ಹೇಳಿ ಜಯಶ್ರೀ. ಅನನುಭವಿ. ಅದೇ ಉತ್ತರವಾ? ಉತ್ತರವನ್ನು ನೋಡೋಣ. ಅನನುಭವಿ ಉತ್ತರ ಸರಿಯಾಗಿದೆ. ಹಿಂದೂ ವೀರಗಾಥೆ ಎನ್ನುವ ಈ ಒಂದು ಪುಸ್ತಕವನ್ನು ವಿದ್ಯಾಶ್ರೀ ಅವರಿಗೆ ಕೊಟ್ಟಿದ್ದೇವೆ. ಬುದ್ಧಿ ಇನ್ನೂ ಪಕ್ವವಾಗಿಲ್ಲ, ಪ್ರಪಂಚದ ಬಗ್ಗೆ ಏನೂ ತಿಳಿದಿಲ್ಲ, ಮನುಷ್ಯರ ವರ್ತನೆಯ ಒಂದು ಪ್ರಾಥಮಿಕ ಪರಿಚಯವೂ ಈತನಿಗೆ ಇಲ್ಲ, ಅನುಭವ ಇಲ್ಲದೆ ಇರೋನು ಎನ್ನುವ ಅರ್ಥವನ್ನು ಹೊರಹೊಮ್ಮಿಸೋದಕ್ಕೆ ಎಳೆನಿಂಬೆಕಾಯಿ ಎನ್ನುವ ನುಡಿಗಟ್ಟನ್ನು ಬಳಸುವ ಪದ್ಧತಿ ನಮ್ಮಲ್ಲಿ ಉಂಟು. ಮುಂದಿನ ಪುಸ್ತಕ ಜನಪ್ರಿಯ ಆರೋಗ್ಯ ಸಾಹಿತ್ಯ, ಅಂದು ಇಂದು ಮುಂದು, ಡಾಕ್ಟರ್ ನಾ ಸೋಮೇಶ್ವರ ಬರೆದಂಥ ಪುಸ್ತಕ. ಪ್ರಶ್ನೆ, ಈ ಕನ್ನಡ ಪದ್ಯವನ್ನು ತಪ್ಪಿಲ್ಲದಂತೆ ಓದಿ. ಮೊದಲು ಪದ್ಯವನ್ನು ಕೊಡ್ತೇನೆ. ಪದ್ಯವನ್ನು ನೋಡಿದ ಮೇಲೆ ಯಾರು ಮೊದಲು ಓದ್ತೀರಿ, ಯಾರು ಆಮೇಲೆ ಓದ್ತೀರಿ ಅದನ್ನು ನಿರ್ಣಯಿಸಬಹುದು. ಮೂವರೂ ಸರಿಯಾಗಿ ಓದಿದ್ರೆ ಮೂವರಿಗೂ ಪುಸ್ತಕಗಳುಂಟು. ಈಗ ಪದ್ಯವನ್ನು ನೋಡೋಣ. ನಾನು ಓದಲಿಕ್ಕೆ ಹೋಗೋದಿಲ್ಲ, ನೀವೇ ಓದಬೇಕು. ಯಾರು ಮೊದಲು ಓದ್ತೀರಿ?
ಸಾಕಷ್ಟು ಸಮಯ ತಗೋತಾ ಇದ್ದೀರಾ. ಪ್ರಯತ್ನಿಸಿ ವಿದ್ಯಾಶ್ರೀ. ಆತುರ ಇಲ್ಲ, ಸಾವಕಾಶವಾಗಿ ಓದಿ, ತಪ್ಪುಗಳನ್ನು ಮಾಡಬೇಡಿ. ಕೈದ ಹಿಡಿದು ಕಾದುವಾಗ ಕೈದೋ ಕೈಯೋ ಮನವೋ, ಆಗ ಲಿಂಗ ಸಂಬಂಧದಲ್ಲಿ ಸಂಬಂಧಿಸುವಾಗ ಅಂಗವೋ ಲಿಂಗವೋ ಆತ್ಮನೋ, ಈ ಮೂರಂಗ ವನರಿದಲ್ಲಿ ಕಾಲಾಂತ ಭೀಮೇಶ್ವರ ಲಿಂಗ ಲಿಂಗ ನರಿದುದು. ತಪ್ಪುಗಳಾಗೋಯ್ತು. ಎರಡನೇದಾಗಿ ಜಯಶ್ರೀಯವರು ಓದ್ತಾರೆ. ಕೈ ಹಿಡಿದು ಕಾದುವಾಗ ಕೈದೋ ಕೈಯೋ ಮನವೋ, ಅಂಗಲಿಂಗ ಸಂಬಂಧದಲ್ಲಿ ಸಂಬಂಧಿಸುವಾಗ ಅಂಗವೋ ಲಿಂಗವೋ ಆತ್ಮನೋ, ಈ ಮೂರಂಗವನರಿದಲ್ಲಿ ಕಾಲಾಂತ ಭೀಮೇಶ್ವರ ಲಿಂಗ ನರಿದುದು. ಭೀಮೇಶ್ವರ ಲಿಂಗ ನರಿದುದು ಎರಡು ಹೇಳಿದ್ರ? ಹೇಳಿದ್ದೀರಾ? ತಾವು ಪ್ರಯತ್ನಿಸಿ ಶಶಿಕಲಾ. ಕೈದ ಹಿಡಿದು ಕಾದುವಾಗ ಕೈದೋ ಕೈಯೋ ಮನವೋ, ಅಂಗಲಿಂಗ ಸಂಬಂಧದಲ್ಲಿ ಸಂಬಂಧಿಸುವಾಗ ಅಂಗವೋ ಲಿಂಗವೋ ಆತ್ಮನೋ, ಈ ಮೂರಂಗವನರಿದಲ್ಲಿ ಕಾಲಾಂತರ ಭೀಮೇಶ್ವರ ಲಿಂಗ ನರಿದುದು. ಕಾಲಾಂತರ ಕಾಲಾಂತ ಅಷ್ಟೇ, ರಾ ಸೇರಿಸಿದ್ರೆ ಕಾಲಾಂತ ಭೀಮೇಶ್ವರ ಲಿಂಗ ನರಿದುದು. ಮೂರಂಗವ ನರಿದಲ್ಲಿ ಕಾಲಾಂತ ಭೀಮೇಶ್ವರ ಲಿಂಗ ನರಿದುದು ಅಲ್ವಾ? ಇದರ ಅರ್ಥ ಯಾರು ಹೇಳ್ತೀರಿ? ತುಂಬ ತುಂಬ ಸೊಗಸಾಗಿರ್ತಕ್ಕಂಥ ವಚನ ಇದು. ಆದರೆ ಜಯಶ್ರೀಯವರು ಬಹುಪಾಲು ಸರಿಯಾಗಿ ಓದಿದ್ದಾರೆ. ಹಾಗಾಗಿ ಅವರಿಗೆ ಜನಪ್ರಿಯ ಆರೋಗ್ಯ ಸಾಹಿತ್ಯದ ಈ ಒಂದು ಕೃತಿಯನ್ನು ಕೊಡ್ತಾ ಇದ್ದೇನೆ. ಒಂದು ಕೆಲಸವನ್ನು ಮಾಡಬೇಕು. ಏನು ಕೆಲಸ? ಖಡ್ಗ ತೊಗೊಂಡಿದ್ದಾನೆ, ಕತ್ತರಿಸ್ಬೇಕು ಯಾರನ್ನು. ಈ ಕತ್ತರಿಸೋದು ಯಾರು? ಈ ಕೈಯಲ್ಲಿರೋ ಖಡ್ಗವ ಅಥವಾ ಮನಸ್ಸ? ಈ ಒಂದು ಪ್ರಶ್ನೆಯನ್ನು ಡಕ್ಕೆಯ ಬೊಮ್ಮಣ್ಣ ಕೇಳ್ತಾನೆ. ಹಾಗೆಯೇ ಭಗವಂತನ ಒಂದು ಸಾಕ್ಷಾತ್ಕಾರ ಆಗಬೇಕು ಅಂದರೆ ಅದು ಶರೀರದಿಂದ ಆಗುತ್ತಾ, ಆತ್ಮದಿಂದ ಆಗುತ್ತಾ, ಲಿಂಗದಿಂದ ಆಗುತ್ತಾ, ಯಾವುದರಿಂದ ಆಗುತ್ತೆ ಅನ್ನೋದು ಆತನ ಪ್ರಶ್ನೆ. ನಮಗೆ ಗೊತ್ತಿರೋ ಹಾಗೆ ಕೈ, ಖಡ್ಗ, ಮನಸ್ಸು ಮೂರೂ ಒಟ್ಟಿಗೆ ಪ್ರಯತ್ನಿಸಿದರೆ ಮಾತ್ರ ಕೆಲಸವನ್ನು ಮಾಡಲಿಕ್ಕೆ, ಯಾವುದನ್ನೋ ಕತ್ತರಿಸಲಿಕ್ಕೆ ಸಾಧ್ಯ. ಹಾಗೆ ಈ ಒಂದು ಸಾಕ್ಷಾತ್ಕಾರ ಆಗಬೇಕಾದರೆ ಶರೀರ, ಆತ್ಮ, ಲಿಂಗ ಮೂರರ ಸಂಯೋಗದಿಂದ ಆಗುತ್ತೆ. ಒಂದನ್ನು ಬಿಟ್ಟು ಒಂದು ಇಲ್ಲ ಅನ್ನೋ ವಿಚಾರವನ್ನು ಹೇಳಲಿಕ್ಕೆ ಈ ಒಂದು ಪುಟ್ಟ ಆದರೆ ಅರ್ಥವತ್ತಾದ ವಚನವನ್ನು ಬರೆದಿದ್ದಾನೆ ಡಕ್ಕೆಯ ಬೊಮ್ಮಣ್ಣ. ಮುಂದಿನ ಪುಸ್ತಕ ಬೆಸ್ಟ್ ಆಫ್ ಕೊರವಂಜಿ. ಸಂಪಾದಕರು ಅಪರಂಜಿ ಶಿವು. ನಮ್ಮ ಪ್ರಶ್ನೆ: ಈ ವಾಕ್ಯಗಳಲ್ಲಿ ಯಾವ ವಾಕ್ಯವೋ ಸರಿಯಾಗಿ ಇದೆ ಮತ್ತು ಯಾಕೆ ಸರಿಯಾಗಿ ಇದೆ ಎನ್ನುವುದನ್ನು ತಿಳಿಸಿ. ಮೊದಲ ವಾಕ್ಯ: ನಿಮಗೆ ಹಾರ್ದಿಕವಾದ ಸ್ವಾಗತ. ಎರಡನೇ ವಾಕ್ಯ: ನಿಮಗೆ ಹಾರ್ದಿಕವಾದ ಸ್ವಾಗತ. ಯಾವುದು ಸರಿ? ಯಾಕೆ ಸರಿ? ಹೇಳಿ ಶಶಿಕಲಾ. ಇದು ಸರಿ ಸರ್, ಎರಡನೇ ಆಪ್ಷನ್ನು. ಯಾಕೆ ಸರಿ ಇದೆ? ಅಲ್ಲಿ ದೀರ್ಘ ಬಂದಿಲ್ಲ ಸರ್. ಮೊದಲದಲ್ಲಿ ಏನು ದೀರ್ಘ? ಹಾರ್ದಿಕ. ದೀರ್ಘ ಇಲ್ವಲ್ಲ ಅಲ್ಲಿ? ಅಲ್ಲ, ದೀರ್ಘ ಇಲ್ಲ ಸರ್. ಮೇಲಿಂದ್ರಲ್ಲಿ ದೀರ್ಘ ಇದೆ ಅಂತ ಇಲ್ವಲ್ಲ? ದೀರ್ಘ ಅಲ್ಲ, ಹೊಟ್ಟೆ ಮಹಾಪ್ರಾಣ ಸರ್, ಮಹಾಪ್ರಾಣಾಕ್ಷರ ಅಲ್ಲ. ಹಾರ್ದಿ ಮಹಾಪ್ರಾಣ ಬಂದಿದೆ. ಹಾಂ ಸರ್. ಕೆಳಗಡೆ ಮಹಾಪ್ರಾಣ ಇಲ್ಲ, ಹ್ರಸ್ವ ಇದೆ ಅಷ್ಟೇ. ಇಲ್ಲಿ ದೀರ್ಘಾಕ್ಷರ ಅಂತ ಯಾವುದೂ ಇಲ್ಲ. ದೀರ್ಘ ಇಲ್ಲ ಸರ್, ಮಹಾಪ್ರಾಣಾಕ್ಷರ. ಮಹಾಪ್ರಾಣ, ಅಲ್ಪ ಪ್ರಾಣ ಇದೆ. ಈಗ ನನಗೆ ಯಾವ್ದು ಸರಿ, ಯಾಕೆ ಸರಿ ಅದೇ ಹೇಳ್ಕೊಡ್ಬೇಕು. ಹಾರ್ದಿಕವ ಅಂತ ಕರೆಯಲ್ಲ ಸರ್, ಹಾರ್ದಿಕವಾದ ಸ್ವಾಗತ ಅಂತ. ಅಂದರೆ ಎರಡನೇ ಸರಿ ಇದೆ, ಮೊದಲನೇ ತಪ್ಪು. ಬಟ್ ಯಾಕೆ ಅನ್ನೋದು ಬೇಕು ನನಗೆ. ನೋಡೋಣ ಜಯಶ್ರೀ ಅವರು ಹೇಳ್ತಾರ ಅಂತ. ಸರ್, ಎರಡನೇ ಆಪ್ಷನ್ ಸರಿ ಇದೆ. ಅಲ್ಲಿ ದೊಡ್ಡ ಧಿ ಇಲ್ಲ, ಧ ಅದು ಬಂದಿಲ್ಲ, ಸಣ್ಣ ಧಿನೇ ಬರಬೇಕು. ಅವರು ಅದೇ ವಿಷಯನೇ ಅವರು ಸಹ, ಶಶಿಕಲಾ ಸಹ ಅದೇ ಹೇಳಿದರು. ಅಲ್ಪ ಪ್ರಾಣ ಮಹಾಪ್ರಾಣ ಅಂತ ಹೇಳಿದರು. ಆ ವಿವರಣೆ ಸರಿಯಾಗಿದೆ. ವಿದ್ಯಾಶ್ರೀ, ತಾವೇನಾದರೂ ಹೇಳ್ತೀರಾ ಯಾವತ್ತು ಸರಿ, ಯಾಕೆ ಸರಿ? ಇನ್ನೂ ಬಜರ್ ಹೊತ್ತಿಲ್ಲ ತಾವು. ನನಗೂ ಎರಡನೇದೇ ಅನ್ಸುತ್ತೆ. ಬಜರ್ ಹೊತ್ಬಿಡಿ. ಹೇಳಿಬಿಡಿ. ನನಗೂ ಎರಡನೇದೇ ಅನ್ಸುತ್ತೆ, ಬಟ್ ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ.
ಅಲ್ಲ, ನಾವೆಲ್ಲ ಏನು ಮಾಡ್ತೇವೆ ಅಂದರೆ ಶಬ್ದಗಳನ್ನು ಬಳಸ್ತಾ ಬರ್ತೇವೆ. ಸಂದರ್ಭ ಗೊತ್ತಿದ್ದು ಆ ಸಂದರ್ಭಕ್ಕೆ ಸೂಕ್ತವಾದ ಶಬ್ದಗಳನ್ನು ಬಳಸ್ತಾ ಹೋಗ್ತೇವೆ. ಆದರೆ ಆ ಸಂದರ್ಭಕ್ಕೆ ಆ ಶಬ್ದವೇ ಯಾಕೆ ಸೂಕ್ತ ಅನ್ನೋದನ್ನು ಹೇಳಬೇಕಾದ್ರೆ ಆ ಶಬ್ದದ ಅರ್ಥ ಗೊತ್ತಿರಬೇಕು ನಮಗೆ. ಅರ್ಥ ಗೊತ್ತಿಲ್ಲ ಅಂದರೆ ಗೊಂದಲ ಆಗುತ್ತೆ. ಈಗ 3 2ನೇದೇ ಸರಿ ಅಂತ ಹೇಳ್ತಾ ಇದ್ದೀರಿ, ಅದು ಸರಿಯಾ ನೋಡೋಣ. 2ನೇ ಉತ್ತರ ಸರಿಯಾಗಿದೆ. ಯಾಕೆ ಸರಿಯಾಗಿದೆ ಅಂದರೆ ಹಾರ್ದಿಕ ಅಂತ ಶಬ್ದಕ್ಕೆ ಏನರ್ಥ? ಹೃದಯಾಂತರಾಳದಿಂದ ಎನ್ನುವ ಅರ್ಥ. ಅಷ್ಟು ಉದ್ದದ ಶಬ್ದ ಹೇಳೋ ಬದಲು ಹಾರ್ದಿಕ ಅಂತ ನಾವು ಬಳಸ್ಕೊಂಡು ಬಂದಿದ್ದೇವೆ ಇಲ್ಲಿ. ಈ ಹೃದಯಾಂತರಾಳದಿಂದ ಅನ್ನೋ ಉದ್ದ ಶಬ್ದ ಅದು ಹ್ರಸ್ವವಾದಾಗ ಹಾರ್ದಿಕ ಆಗುತ್ತೆ. ಇದರಲ್ಲಿ ಇರ್ತಕ್ಕಂಥ ಹಾರ್ದ ಅನ್ನೋ ಶಬ್ದ ಏನಿದೆ ಅದು ಹೃದಯದಿಂದ ಹುಟ್ಟಿದ್ದದ್ದು. ಹೃದಯ ಅಲ್ಲ, ಹೃದಯ, ಅದು ನಮಗೆ ಗೊತ್ತಿದೆ ಅದು. ಹಾಗಾಗಿ ಇಲ್ಲಿ ಹಾರ್ದಿಕ ಹ್ರಸ್ವ ರೂಪದಲ್ಲೇ ಬರುತ್ತೆ ಹೊರತು ಹಾರ್ದಿಕ ಅಂತ ಮಹಾಪ್ರಾಣ ರೂಪದಲ್ಲಿ ಬರೋದಿಲ್ಲ. ಹಾರ್ದಿಕ ಅನ್ನೋ ಶಬ್ದಕ್ಕೆ ಯಾವುದೇ ಅರ್ಥ ಇಲ್ಲ. ಆದರೆ ಅನೇಕ ಸಂದರ್ಭಗಳಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಅಂತ ತುಂಬ ಜನ ಬರೀತಾರೆ. ಹಾಗೆ ಬರೀಬಾರ್ದು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಇಂಜಿನಿಯರುಗಳು ಶಿಕ್ಷಕರಾದರೆ, ಬಸವರಾಜ ಐನೋಳಿ ಬರೆದಂಥ ಪುಸ್ತಕ ನಮ್ಮ ಪ್ರಶ್ನೆ. ಈ ಗಾಯಕಿಯನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಮೊದಲಿಗೆ ವಿದ್ಯಾಶ್ರೀ, ಆನಂತರ ಜಯಶ್ರೀ, ಕೊನೆಯಲ್ಲಿ ಶಶಿಕಲಾ. ವಿದ್ಯಾಶ್ರೀ. ನಂದಿತಾ. 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 ಜಯಶ್ರೀ. ನಂದಿತಾ. ನಂದಿತಾ. ಶಶಿಕಲಾ. ಸರಿ. ನಂದಿತಾ. ಆಯ್ಕೆಗಳು: ಶ್ವೇತಾ ಮೋಹನ್, ನಂದಿತಾ, ಸುಪ್ರಿಯಾ ಲೋಹಿತ್, ಅನುರಾಧಾ ಭಟ್. ನಂದಿತಾ ಅಂತ ಹೇಳ್ತಾ ಇದ್ದೀರಿ, ಹೌದಾ? ನೋಡೋಣ. ನಂದಿತಾ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಮೊದಲು ಕೊಟ್ಟದ್ದು ವಿದ್ಯಾಶ್ರೀ ಅವರು. ಆಯ್ಕೆಗಳು ಬರೋದಕ್ಕೆ ಮೊದಲೇ ತಾವು ಕೊಟ್ಟಿದ್ದೀರಿ. ಇಂಜಿನಿಯರುಗಳು ಶಿಕ್ಷಕರಾದರೆ ಎನ್ನುವ ಈ ಪುಸ್ತಕದ ಜೊತೆ ಇನ್ನೂ ಒಂದು ಪುಸ್ತಕ, ರಾಷ್ಟ್ರಧರ್ಮ, ಇದು ಬೌದ್ಧಿಕ ಆಯುಧ. 2 ಪುಸ್ತಕವನ್ನು ವಿದ್ಯಾಶ್ರೀ ಅವರಿಗೆ ಕೊಟ್ಟಿದ್ದೇವೆ. ಕನ್ನಡ, ತೆಲುಗು, ತಮಿಳು ಈ 3 ಭಾಷೆಗಳಲ್ಲಿ ಹಿನ್ನೆಲೆ ಗಾಯಕಿಯಾಗಿ ಹಾಡ್ತಾ ಇದ್ದಾರೆ. 1998ರಲ್ಲಿ ಹಬ್ಬ ಚಿತ್ರದ ಮೂಲಕ ಇವರು ಹಿನ್ನೆಲೆ ಗಾಯಕಿಯಾಗಿ ಪ್ರಸಿದ್ಧರಾದರು. ಇವರು ಮೂಲತಃ ಇಂಜಿನಿಯರ್. ಇವರು ಸಿಸ್ಕೋ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ವೀಣೆಯನ್ನು ಸಹ ಸೊಗಸಾಗಿ ನುಡಿಸಬಲ್ಲವರು. ಕರ್ನಾಟಕ ಸರ್ಕಾರದ ಪ್ರಶಸ್ತಿ ಹಾಗೂ ಫಿಲಂಫೇರ್ ಪ್ರಶಸ್ತಿ 2 ಪ್ರಶಸ್ತಿಗಳು ಇವರಿಗೆ ಬಂದಿವೆ. ಮುಂದಿನ ಪುಸ್ತಕ ನಮ್ಮ ರಾಯಚೂರು, ಈರಣ್ಣ ಬೆಂಗಾಲಿ ಬರೆದಂಥ ಪುಸ್ತಕ ನಮ್ಮ ಪ್ರಶ್ನೆ. ಈ ಭಾವಗೀತೆಯನ್ನು ಬರೆದ ಕವಿಯನ್ನು ಗುರುತಿಸಿ. ಮೊದಲಿಗೆ ಭಾವಗೀತೆಯನ್ನು ಆಲಿಸೋಣ. ತಿಳಿಮುಗಿಲ ತೊಟ್ಟಿಲಲ್ಲಿ ಮಲಗಿದ್ದ ಚಂದಿರನ, ತಿಳಿಮುಗಿಲ ತೊಟ್ಟಿಲಲ್ಲಿ ಮಲಗಿದ್ದ ಚಂದಿರನ ಗಾಳಿ ಜಗುಳ ಹಾಡಿ ತೂಗುತ್ತಿತ್ತು 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 ಗರಿಮುದುರಿ ಮಲಗಿದ್ದ ಹಕ್ಕಿಗೂಡುಗಳಲ್ಲಿ, ಗರಿಮುದುರಿ ಮಲಗಿದ್ದ ಹಕ್ಕಿಗೂಡುಗಳಲ್ಲಿ ಇರುಳು ಹೊಂಗಲ ಸುಡಿ ಸಾಗುತ್ತಿತ್ತು ಸಾಗುತ್ತಿತ್ತು. ಆಯ್ಕೆಗಳನ್ನು ನೋಡೋಣ. ಎಸ್ ವಿ ಪರಮೇಶ್ವರ ಭಟ್ಟ, ಕೆ ಎಸ್ ನರಸಿಂಹಸ್ವಾಮಿ, ಎಚ್ ಎಸ್ ವೆಂಕಟೇಶಮೂರ್ತಿ, ಲಕ್ಷ್ಮೀನಾರಾಯಣ ಭಟ್ಟ. ಮೊದಲಿಗೆ ಜಯಶ್ರೀ, ಆನಂತರ ಶಶಿಕಲಾ. ಆಯ್ಕೆ 2 ಕೆ ಎಸ್ ನರಸಿಂಹಮೂರ್ತಿ. ಶಶಿಕಲಾ. ಲಕ್ಷ್ಮೀನಾರಾಯಣ ಭಟ್. ಆಯ್ಕೆ 4 ಲಕ್ಷ್ಮೀನಾರಾಯಣ ಭಟ್ಟ. ಸರಿಯಾದ ಉತ್ತರ ಈಗ ಬಂತು. ಎಸ್ ವಿ ಪರಮೇಶ್ವರ ಭಟ್ಟ ಅವರು ಬರೆದಂಥ ಭಾವಗೀತೆ ಆಗಿತ್ತು.
ತಿಳಿಮುಗಿಲ ತೊಟ್ಟಿಲಲ್ಲಿ ಬಹಳ ಬಹಳ ಜನಪ್ರಿಯವಾದಂಥ ಗೀತೆ. ಈಗ 3 ಪುಸ್ತಕಗಳನ್ನು ಕೊಡುವಂಥ ಸಮಯ ಬಂತು. ಪದಬಂಧ ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಹಸುವಿನಂತೆ ಕಾಣುವ ಹುಲಿ, ಬೆಚ್ಚಿ ಬೀಳು, ಆಸಕ್ತಿ, ಅಭ್ಯಾಸ, ರೂಢಿ. ಬಜರುತ್ತಿದ್ದಾರೆ. ಮೊದಲಿಗೆ ಜಯಶ್ರೀ, ಆನಂತರ ಶಶಿಕಲಾ. ಜಯಶ್ರೀ 1 ಉತ್ತರ. ಗೋಮುಖ ವ್ಯಾಘ್ರ. ಗೋಮುಖ ವ್ಯಾಘ್ರ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಮಲೆನಾಡಿನ ಮಳೆಗಾಲದ ಅತಿಥಿಗಳು, ಸುಮಾ ಸುಧಾಕಿರಣ ಬರೆದಂಥ ಪುಸ್ತಕ ಕೊಟ್ಟಿದ್ದೇವೆ. 2 ಉತ್ತರ. ಬೆಚ್ಚಿ ಬೀಳು. ತಮಗೆ ಅವಕಾಶ ಸಿಗುತ್ತೆ. ತಾವು ಉತ್ತರ ಕೊಡಲಿಲ್ಲ ಅಂದರೆ ಶಶಿಕಲಾ ಅವರನ್ನು ಕೇಳ್ತೇನೆ. ಶಶಿಕಲಾ 2ನೇದಕ್ಕೆ ಉತ್ತರ ಗೊತ್ತಿಲ್ಲ. ವಿದ್ಯಾಶ್ರೀ, ತಾವು ಪ್ರಯತ್ನಿಸ್ತೀರಾ? 2ನೇ ಶಬ್ದ ಬೆಚ್ಚಿ ಬೀಳೋದು. ಮಕ್ಕಳಿಗೆ ಸಾಮಾನ್ಯವಾಗಿ ಈ ಶಬ್ದ ಬಳಸೋದು, ನಿದ್ದೆ ಮಾಡುವಾಗ ಮಕ್ಕಳು ಬೆಚ್ಚಿ ಬೀಳ್ತಾರೆ, ಅದಕ್ಕೆ ಈ ಶಬ್ದ ಬಳಸ್ತಾರೆ. ಉತ್ತರವನ್ನು ನೋಡೋಣ. ಕುಮುಟಿ ಬೀಳೋದು ಅಂತ ಹೇಳ್ತಾರೆ. 3ನೇ ಶಬ್ದಕ್ಕೆ ಶಶಿಕಲಾ ಮತ್ತು ಜಯಶ್ರೀ. ಶಶಿಕಲಾ ಹವ್ಯಾಸ. ಉತ್ತರವನ್ನು ನೋಡೋಣ. ಹವ್ಯಾಸ ಉತ್ತರ ಸರಿಯಾಗಿದೆ. ಜೇನುತುಪ್ಪದ ಔಷಧೀಯ ಗುಣಗಳು ಎನ್ನುವ ಪುಸ್ತಕವನ್ನು ಶಶಿಕಲಾ ಅವರಿಗೆ ಕೊಟ್ಟಿದ್ದೇವೆ. ಈಗ ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. 5 ಪ್ರಶ್ನೆಗಳು. ಚಟ್ಪಟ್ ಚಿನ್ಕುರುಳಿ. ಮೊದಲು ವಿದ್ಯಾಶ್ರೀ ಅವರಿಗೆ ಅವಕಾಶ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: ಗುಂಡು ತಾಗು ಎಂಬ ನುಡಿಗಟ್ಟಿನ ಅರ್ಥವೇನು? ಗುರಿಯನ್ನು ಮುಟ್ಟು, ಊಹೆ ಸರಿಯಾಗಿರು. ಊಹೆ ಸರಿಯಾಗಿರು. ಮುಂದಿನ ಪ್ರಶ್ನೆ: ಬೆಳಗಿನ ಕಾಲ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಉಷಃ ಕಾಲ, ಸಂಧ್ಯಾಕಾಲ. ಉಷಃ ಕಾಲ. ಮುಂದಿನ ಪ್ರಶ್ನೆ: ಕನ್ನಡದ ತ್ರಿಪದಿ ಚಕ್ರವರ್ತಿ ಯಾರು? ರತ್ನಾಕರ ವರ್ಣಿ, ಸರ್ವಜ್ಞ. ಸರ್ವಜ್ಞ. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ತಾಯಿ ಇದ್ದರೆ ತವರು. ಮುಂದಿನ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ಹಾಲೆ ಮೇಲೆ ಬೆಂಕಿ ಉರಿತಿದೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಗುಂಡು ತಾಗು, ಊಹೆ ಸರಿಯಾಗಿರು. ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಉಷಃ ಕಾಲ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಸರ್ವಜ್ಞ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ತಾಯಿ ಇದ್ದರೆ ತವರು, ನೀರು ಇದ್ದರೆ ಬಾವಿ. ಇದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಓಲೆ. ಕಿವಿಯ ಮೇಲೆ ಈ ಭಾಗಕ್ಕೆ, ಕಿವಿಯ ಈ ಭಾಗಕ್ಕೆ ಹಾಲೆ ಅಂತ ಹೇಳ್ತಾರೆ. ಹಾಲೆಯ ಮೇಲೆ ಬೆಂಕಿ ಉರಿತಿದೆ ಅಂದರೆ ಬಹುಶಃ ವಜ್ರದ ಓಲೆ ಇತ್ತೋ ಏನೋ ಗೊತ್ತಿಲ್ಲ. ಜಾನಪದ ಕವಿಗೆ ಅದು ಬೆಂಕಿ ಉರಿಯುವ ಹಾಗೆ ಕಂಡುಬಂದಿದೆ. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಶಶಿಕಲಾ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ: ಗುಜ್ಜಾರಿ ಎಂಬ ನುಡಿಗಟ್ಟಿನ ಅರ್ಥವೇನು? ದಪ್ಪ ವ್ಯಕ್ತಿ, ಕುಳ್ಳ ವ್ಯಕ್ತಿ. ಕುಳ್ಳ ವ್ಯಕ್ತಿ. ಮುಂದಿನ ಪ್ರಶ್ನೆ: ಗೋಜು, ಗೊಡವೆ ಎಂಬರ್ಥದ ಶಬ್ದ ಯಾವುದು? ಉಸ್ತುವಾರಿ, ಉಸಾಬರಿ. ಗೋಜು, ಉಸಾಬಾರಿ. ಉಸಾಬಾರಿ ಅಂತ ಇಲ್ಲ ಶಬ್ದ ಕನ್ನಡದಲ್ಲಿ. ಉಸಾಬರಿ ಉಂಟು, ಅದನ್ನೇ ಪರಿಗಣಿಸಬಹುದಾ? ಉಸಾಬರಿ. ಮುಂದಿನ ಪ್ರಶ್ನೆ: ಕನ್ನಡ ಪಂಚತಂತ್ರದ ಕೃತಿಯನ್ನು ಯಾರು ಬರೆದರು? ದುರ್ಗಸಿಂಹ, ಅಮರಸಿಂಹ. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ತಾಯಿ ಕಲಿಸಿದ ಊಟ ಅಮೃತಕ್ಕೆ ಸಮಾನ. ಅಮೃತಕ್ಕೆ ಸಮಾನ. ಅಮೃತಕ್ಕೆ ಸಮಾನ. 5ನೇ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ಕೆಂಪು ಕೆನ್ನೆಯ ಕನ್ಯೆಯ ಬಾಯಲ್ಲಿ ಮೆಣಸಿನ ಬೀಜ. ಟೊಮ್ಯಾಟೊ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಕುಳ್ಳ ವ್ಯಕ್ತಿ. ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಉಸಾಬರಿ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ದುರ್ಗಸಿಂಹ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ತಾಯಿ ಕಲಿಸಿದ ಊಟ, ತಂದೆ ಕಲಿಸಿದ ಬುದ್ಧಿ ಅಂತ ಸರಿಯಾದ ರೂಪ. 5ನೇ
ಪ್ರಶ್ನೆಗೆ ಉತ್ತರ ಟೊಮ್ಯಾಟೊ ಸರಿಯಾಗಿದೆ. 4 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ತಮಗೆ 4 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಈಗ ಜಯಶ್ರೀ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಗುಟುಕು ನೀರನ್ನು ಕುಡಿಸು ಎಂಬ ನುಡಿಗಟ್ಟಿನ ಅರ್ಥವೇನು? ಸಹಾಯವನ್ನು ಮಾಡು, ಕಿರುಕುಳವನ್ನು ನೀಡು. ಸಹಾಯವನ್ನು ಮಾಡು. ಮುಂದಿನ ಪ್ರಶ್ನೆ, ಕೆನ್ನೀಲಿ ಬೂದು ಬಣ್ಣ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಊದು ಬಣ್ಣ, ಊದಾ ಬಣ್ಣ. ಊದು ಬಣ್ಣ. ಮುಂದಿನ ಪ್ರಶ್ನೆ, ಕರ್ನಾಟಕ ಕಾದಂಬರಿಯನ್ನು ಯಾರು ಬರೆದರು? ನಾಗವರ್ಮ 1, ನಾಗವರ್ಮ 2. ನಾಗವರ್ಮ 2. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ತಾಯಿ ಕಂಡರೆ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಹೊತ್ತಾರೆ ಮಗೀನ ಹೊಟ್ಟೆಯಲ್ಲಿ ಮಗು ಹುಟ್ಟಿತು. ಬೀಜ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ, ಗುಟುಕು ನೀರನ್ನು ಕುಡಿಸು ಅಂದರೆ ಕಿರುಕುಳವನ್ನು ನೀಡು. 2ನೇ ಪ್ರಶ್ನೆಗೆ ಉತ್ತರ ಅದು ಊದಾ ಬಣ್ಣ ಆಗಿತ್ತು. 3ನೇ ಪ್ರಶ್ನೆಗೆ ಉತ್ತರ ನಾಗವರ್ಮ 1 ಆಗಿತ್ತು. 4ನೇ ಪ್ರಶ್ನೆಗೆ ಉತ್ತರ ತಾಯಿ ಕಂಡರೆ ತಲೆನೋವು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಬೆಣ್ಣೆ, ಮೊಸರಿನ ಹೊಟ್ಟೆಯಿಂದ ಬೆಣ್ಣೆ ಹೊರಗೆ ಬಂತು ಅನ್ನೋದಕ್ಕೆ ಈ ರೀತಿಯಾದ ಒಂದು ಒಗಟನ್ನು ರೂಪಿಸಿದ್ದಾರೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ವಿದ್ಯಾಶ್ರೀ ಅವರಿಗೆ 3, 6, 7 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಶಶಿಕಲಾ ಅವರಿಗೆ 5 ಪುಸ್ತಕ ಸ್ವೀಕರಿಸಿ ಅಭಿನಂದನೆಗಳು. ಮೂರು ಪುಸ್ತಕ ದೊರೆಯುತ್ತಾ ಇದೆ ಜಯಶ್ರೀ ಅವರಿಗೆ, ಸ್ವೀಕರಿಸಿ ಅಭಿನಂದನೆಗಳು. ವಿಜ್ಞಾನವನ್ನು ಸಾಹಿತ್ಯವನ್ನು ಹದವಾಗಿ ಬೆರೆಸಿ ಅತ್ಯಂತ ಆಕರ್ಷಕವಾಗಿ ಓದುಗರನ್ನು ಸೆಳೆಯುವ ಕಲೆಯನ್ನು ರೂಢಿಸಿಕೊಂಡವರು ನಮ್ಮ ಪೂರ್ಣಚಂದ್ರ ತೇಜಸ್ವಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.